ಡ್ರೈವರ್ ನೋಡಿ ಅಂತ ಇವರು ಬಟ್ಟ ಮಾವ ಈಗ ಡ್ರೈವರ್ ಹೇಗೆ ಅಂತ ಗೊತ್ತಿಲ್ಲ 3 ಫೀಟ್ ನಾವು ಡ್ರೈವಿಂಗ್ ಮಾಡಿದ್ದಾರೆ ಫುಲ್ ಕಾರಲ್ಲಿ ಜಾಲಿ ಆಗಿದೆ ಇವತ್ತಿನದ್ದು ಮಾತ್ರ ಒಂದು ಸ್ವಲ್ಪ ಲೇಟಾಗಿ ತೊಂದರೆ ಇಲ್ಲ ಬಂದದಕ್ಕೆ ವೇಸ್ಟ್ ಆಗಲಿಲ್ಲ ಒಳ್ಳೆ ಗಾಳಿ ಓಕೆ ಈಗ ಬೋಟಿಂಗ್ ಎಲ್ಲ ಮುಗಿಸಿ ನಾವೀಗ ನಮ್ಮ ರಾಮಕಲ್ಲು ಮೇಡು ಸೈಡಿಗೆ ಹೋಗ್ತಾ ಇದ್ದೇವೆ. ಆಯ್ತು ಇನ್ನೊಂದು ಅಷ್ಟೇ ಒಂದು 3 ಕಿಲೋಮೀಟರ್ ಇರೋದು 7 ಕಿಲೋಮೀಟ್ರಾ ಓಕೆ 7 ಕಿಲೋಮೀಟರ್ ಇರೋದಂತೆ. ಸೊ ಇಲ್ಲಿ ಹೋಗುವ ರೋಡ್ ಮಾತ್ರ ಲಾಸ್ಟ್ ಒಂದು ಸ್ಟ್ರೆಚ್ ಒಂದು 7 ಕಿಲೋಮೀಟರ್ ಸ್ಟ್ರೆಚ್ ಸೂಪರ್ ಉಂಟು ಒಳ್ಳೆ ಅಪ್ಪಿತ್ತೀಗ ಅದನ್ನು ಮುಗಿಸಿ ಸಿಂಗಲ್ ರೋಡ್ ಇದು. ಹೇಗೆ ಬಟ್ಟಮಾವ ನಮ್ಮ ಡ್ರೈವರ್ ನೋಡಿ ಅಂತ ಇವರು ಬಟ್ಟಮಾವ ಈಗ ಡ್ರೈವರ್ ಹೇಗೆ ಅಂತ ಗೊತ್ತಿಲ್ಲ 3 ಫೀಟ್ ನಾವು ಡ್ರೈವಿಂಗ್ ಮಾಡಿದ್ದಾರೆ. ಹೇಗೆ ಫೀಲ್ ಆಗಿದೆ ಬಟ್ಟಮಾವ? ನಿಮಗೆ ಹೇಗೆ ಫೀಲ್ ಆಗಿದೆ? ನಮಗೆ ಅದ್ಭುತ ಫೀಲ್ ಆಗಿದೆ. ನೀವೊಂದು ನಿಮ್ಮ ಒಂದು ಚಾಕಚಕ್ಯತೆಯಲ್ಲಿ ಮಂತ್ರ ಪಠಣ ಮಾಡಿಕೊಂಡು ಡ್ರೈವಿಂಗ್ ಮಾಡಿದ್ದೀರಿ, ಅದರ ಬಗ್ಗೆ 2 ಮಾತೇ ಇಲ್ಲ. ಒಳಗೆ ನಾಳೆಗೆ ಉದ್ದಿನ ಹಿಟ್ಟು ರೆಡಿ ಆಗಿದೆ. ಎಂಥದ್ದು ಉದ್ದಿನ ಹಿಟ್ಟು ನಾಳೆಗೆ ರೆಡಿ ಆಗಿದೆ ಅಂತ. ಹೌದಾ? ಕಡವುಗಲ್ಲೊಳಗೆ ಹಾಕಿದಾಗೆ ಆಗಿದೆ ನಮ್ಮನ್ನು. ಇದೆಂತ ಇದು ನಿಮ್ಮ ಅವಸ್ಥೆ ಎಂತದ್ದು ಅಲ್ಲ ಒಟ್ಟಾರೆ ಮಾತಾಡುದು ಅಂತ ಹೇಳಿದ್ರೆ ಹೀಗೆಲ್ಲ ಮಾಡಿದ. ಹೌದೌದು ಇವರು ರೈಟರ್ ಅಂತೆ ನೋಡಿ, ರೈಟರ್ ಬಿದ್ದುಕೊಂಡ ಅವಸ್ಥೆ ನೋಡಿ. ಇವರು ರೈಟರ್ ಅಂತೆ, ಇವರು ಹೇಳುದು ಓನ್ಲಿ ಅ ರೈಟರ್ ಕ್ಯಾನ್ ಸ್ವಿಮ್ ಇನ್ ಎನಿವನ್ಸ್ ಮೈಂಡ್ ಅಂತ. ಸೊ ಹಾಗೆ ಇವರೆಂತ ಹಾಗೆ ಆ ಒಪಿನಿಯನ್ ಬಗ್ಗೆ ನೀವೆಂತ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಇವ್ರು ಯಾವಾಗ್ಲೂ ಸಾಗಿ ಅಂದ್ರೆ ನಾವೆಂತ ಅನ್ಕೊಳ್ತೇವೆ ಅಂತ ಹೇಳುದನ್ನು ಪಟಕ್ಕ ಅಂತ ಹೇಳ್ತಾರೆ. ಹಾಗೆ ಭಯಂಕರ ಹಾಗೆಂತೇಳಿ ಅದು ಬಲಿಮೆಟ್ಟದಂತಲ್ಲ, ಅಂದ್ರೆ ಈಗ ಅಂಜನಾ ಕೇಳಿದಂತಲ್ಲ, ಅದೇ ರೈಟರ್ ಅಂತ ಅವರು ರೈಟರ್ ಆದ ಕಾರಣ ಹಾಗೆಲ್ಲ ಶಾಸ್ತ್ರ. ಯಬ್ಬೋ ಆಯ್ತು ಜಾಸ್ತಿ ಅವರ ಬಗ್ಗೆ ಹೇಳಿದ್ರೆ ಅವರಂತೆ ಭಯಂಕರ ಹರಟೆ ಮಾಡ್ತಾರೆ. ಹಾಗೆ ನಾವು ಮಾತಾಡೋದು ಕಡಿಮೆ. ಇದು ಯಾವುದು ನೋಡಿ ಒಂದು ಗಣಪತಿಯ ಒಂದು ಸಣ್ಣ ಗುಡಿ ಇತ್ತು ಈ ಸೈಡಿಗೆ. ಇಲ್ಲಿ ಜಾಸ್ತಿ ಬೇಡ, ನಾವು ಮತ ಪ್ರಭಾಷಣ ಮಾಡೋದು ಬೇಡ. ಬಿಡಿ ಅದು ಬಿಡಿ, ಅದನ್ನು ಕಟ್ ಮಾಡುವ ಇದಾ ಕಟ್ ಮಾಡಿ ಬಿಸಾಕು. ಹಾಗೆ ಫುಲ್ ಕಾರಲ್ಲಿ ಜಾಲಿ ಆಗಿದೆ ಇವತ್ತಿನದ್ದು ಮಾತ್ರ. ಒಂದು ಸ್ವಲ್ಪ ಲೇಟಾಗಿ ತೊಂದರೆ ಇಲ್ಲ, ಅದು ಬಿಡಿ, ಆ ವಿಷಯವನ್ನು ಅಂತ ಹೇಳೋದಲ್ಲ. ಎಷ್ಟು ಸಲ ಹೇಳೋದು? ಹೌದು ಎಷ್ಟು ಸಲ ಅಂತ ಹೇಳೋದು ನೋಡಿ. ಹಾಗೆ ರಾತ್ರಿ ಆಗ್ತದೆ ಸಣ್ಣ ಪುಟ್ಟದು. ಈಗ ರಾಮಕಲ್ ಮೇಡು ಹೇಗೆ ಉಂಟಂತ ನೋಡಬೇಕು, ನೋಡುವಲ್ಲ. ಫುಲ್ ಎಕ್ಸೈಟೆಡಾ ಹೇಗೆ ಅಲ್ಲ? ನಿಮ್ಮ ಎಕ್ಸೈಟ್ಮೆಂಟ್ ಹೇಗೆ ಅಂತ? ಫುಲ್ ಪೀಕಲ್ಲಿ ಉಂಟಾ ಅಲ್ಲ? ಪೀಕ್ ನೋಡಿ ಅಲ್ಲಿ ಅಲ್ಲೇ ಇರೋದು. ಫುಲ್ ಹೈಟ್ ಅಲ್ಲಿ ವಿಂಡ್ ಮಿಲ್ ಹಾಕಿದ್ದಾರೆ. ಇಲ್ಲಿ ಕೂಡ ಒಂದು ಡ್ರೋನ್ ಶಾಟ್ ಇವತ್ತಿನ ದಿನದಲ್ಲಿ ಮೇಯ್ನ್ ಆಗಿ ವಿಷಯ ಅಂತಂದ್ರೆ ಡ್ರೋನ್ ಶಾಟ್ ತೆಗೆಯುವಂಥ ಒಂದು ಜಾಗ ನಮಗೆ ಸಿಗ್ಲಿಲ್ಲ ಇವತ್ತು ಎಲ್ಲ ಕಡೆ ಕೂಡ. ಹಾಗೆ ಇಲ್ಲಿ ಆದ್ರೂ ಒಂದು ಡ್ರೋನ್ ಶಾಟ್ ಹೊಡಿಬೇಕಂತ ಭಾರಿ ಮನಸ್ಸುಂಟು. ನೋಡುವ ಹೇಗಾಗ್ತದೆ ಅಂತ. ಟರ್ಬುಲೆನ್ಸ್ ಅಲ್ಲ, ನಾರ್ಮಲ್ ಇದ್ರೆ ಆರಾಮ್ ಮುನ್ನಾರ್ ಇದೆಲ್ಲ ನಾವು ನಿನ್ನೆ ಬಂದ ಜಾಗವೇ. ಇಲ್ಲಿಂದ ಮೊನ್ನೆಯಿಂದ ಬರ್ತಾ ಇದ್ದೇವೆ. ಇಲ್ಲಿ ನೆಡುಮಗಂಡಂ, ಇಲ್ಲಿಗೆ ಹೆಸರು ನೆಡುಮಗಂಡಂ ಅಂತ. ಹಾಗೆ ಈಗೋ ಪಾಯಿಂಟ್ ಎಲ್ಲ ನಿನ್ನೆ ಆಗಿದೆ ನೋಡಿ. ಮುನ್ನಾರ್, ಈಗೋ ಪಾಯಿಂಟ್, ವಡ್ಡವಾಡ, പിന്നെ ಬೇರೆಂದುಂಡು? ಬೇರೆಂದಿಲ್ಲ. ರಾಮಕಲ್ ಮೇಡು ನೋಡಿ, ರಾಮಕಲ್ ಮೇಡು ಹೋಗ್ತಾ ಇರುವ ಜಾಗ ನೋಡಿದ್ರಿ ಎಂತ ಹೈಟ್ ಅಂತ. ಬಟ್ಟಮನವರು ಫಸ್ಟ್ ಗೇರ್ ಅಲ್ಲಿ ಕಾರ್ ಸೆಕೆಂಡ್ ಹಾಕು ಅಂತ ಹೇಳ್ತದೆ. ಹಾಗೆಂತೇಳಿ ಹಾಕಿದ್ರೆ ಜರ್ಕ್ ಆಗ್ತದೆ. ಹಾಗೆ ಈಗ ಒಂದು ನಮಗೆ ಸ್ವಲ್ಪ ಟೈಮಿಂಗ್ ಟೈಮ್ ಕಾನ್ಸ್ಟೆಂಟ್ ಅಂತ ಒಳ್ಳೆ ಸೈಡ್ ಗ್ರೀನ್ ಆಗಿ ಪಜಿರ್ ಆಗಿದೆ. ರಾಮಕಲ್ ಮೇಡು ಉಂಟಲ್ಲ ಒಳ್ಳೆ ಹಸಿರಾಗಿ ಉಂಟು. ಮಳೆ ಎಲ್ಲ ಬಂದು ಈಗ ಮಳೆ ಬಿಟ್ಟು ನಮಗೆ ಬೇಕಾದ ಹಾಗೆ ಸೆಟ್ ಆಗಿದೆ. ನೋಡುವ ಅಲ್ಲಿ ಹೋಗುವಾಗ ಜನ ಎಷ್ಟು ಇರ್ತಾರೆ, ಖಾಲಿ ಇರ್ತದ ಫುಲ್ ಇರ್ತದ ಸಿಚುವೇಶನ್ ನೋಡುವಾಗ ಈಗ ಒಳ್ಳೆ ಖಾಲಿ ಇರುವಾಗ ಕಾಣ್ತಾ ಇದೆ. ಹೌದಾ? ಆಗ್ಲಿ ಖಾಲಿ ಇದ್ರೆ ಒಂದು ರೈಸ್ ಇದು ಅಂತ ಲೆಕ್ಕ. ಡ್ರೋನ್ ಹಾಕ್ಲಿಕ್ಕೆ ಟರ್ಬುಲೆನ್ಸ್, ವಿಂಡ್ ಟರ್ಬುಲೆನ್ಸ್ ಜಾಸ್ತಿ ಆಗುದಿಲ್ಲ. ಇಲ್ಲಿಲ್ಲ, ಇಲ್ಲಿ 12 ಕಿಲೋಮೀಟರ್ ಬರುವ ಯಾಬಾ ಹಾಗೆ ನೋಡಿ. ನಾವೀಗ ಮ್ಯಾಪ್ ತೋರಿಸಿದ ಹಾಗೆ ಬಂದಿದ್ದೇವೆ ರಾಮಕಲ್ ಮೇಡು ಅಂತ ಹೇಳಿ. ಮ್ಯಾಪ್ ಹೇಗೆ ತೋರಿಸಿದ ಹಾಗೆ ಬಂದಿದ್ದೇವೆ. ಅದರ ಗೂಗಲ್ ಫೋಟೋಸಲ್ಲಿ ಒಂದು ಸ್ವಲ್ಪ ಬೇರೊಂದು 2 ಸ್ಟ್ಯಾಚ್ಯೂಸ್ ಫೋಟೋಸ್ ಎಲ್ಲ ಕಾಣ್ತಾ ಇತ್ತು. ಅಂದರೆ ಇಲ್ಲಿ ಹಾಗಿಲ್ಲ, ಅಂದರೆ ಸ್ಪಾಟ್ ಒಳ್ಳೆದುಂಟು, ಒಳ್ಳೆ ಹೈಟಲ್ಲಿದೆ, ಒಳ್ಳೆ ಗಾಳಿ ಬರ್ತಾ ಉಂಟು. ಹಾಗೆ
ಮತ್ತು 1.5 ಕಿಲೋಮೀಟರ್ ನಡಿಲಿಕ್ಕುಂಟು ಅಂತ ನಮ್ಮ ಬಟ್ಟಮ್ಮನವರು ಹೇಳಿದರು, ಟ್ರೆಕ್ ಅಂತ. ಹಾಗೆ 1.5 ಕಿಲೋಮೀಟರ್ ನಡೆದಾಗ ಅದೇ ಜಾಗ ಸಿಕ್ಕಿದರೆ ಕರೆಕ್ಟ್ ಉಂಟು, ಇಲ್ಲದಿದ್ದರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ವಿ ವಿಲ್ ಸಿ ಏನಾಗ್ತದೆ ಅಂತ ಗೊತ್ತಾಗ್ತದೆ, ನೋಡುವ. ಬಂದದಕ್ಕೆ ವೇಸ್ಟ್ ಆಗಲಿಲ್ಲ ಮಾತ್ರ, ಒಳ್ಳೆ ಪ್ಲೇಸ್. ಹೇಗೆ ನಾಮಕಲ್ಮೇಡು ಅಂತೇಳಿ ಗೂಗಲ್ ಮ್ಯಾಪ್ ಹಾಕಿದಾಗೆ ಬಂದ. ಈಗ ಎಂತ ಅನ್ನಿಸ್ತಾ ಉಂಟು ನಿಮಗೆ? ಅಲ್ಲಿ ಕಂಬಂ ಕಾಣ್ತಾ ಉಂಟು. ಆ ಕಂಬಂ ಕಾಣ್ತಾ ಉಂಟು. ಈಗ ಪ್ರಾಪರ್ ಪ್ಲೇಸ್ ಇದಲ್ವಾ ಅಂತಲ್ಲ? ನಮಗೂ ಸದೇ ಫೀಲಿಂಗ್. ಅಲ್ಲಿ ಒಂದು ಕಲ್ಲು ದೊಡ್ಡ ಕಾಣ್ತಾ ಉಂಟಲ್ಲ. ಓ ಅದಲ್ಲ ಸ್ಟ್ಯಾಚು ಎಲ್ಲ ಕಾಣ್ತಾ ಇರೋದು, ಅದೇ ಅದುವೇ ಅಲ್ವಾ? ನಾವೇ ಇಲ್ಲಿಗೆ ಬಂದದ್ದು, ಅದೇ ನಮಗೆ ನೋಡಿ ಹಿಂದೆ ಕಾಣ್ತಾ ಉಂಟಲ್ಲಿ. ಗೂಗಲ್ ಮ್ಯಾಪ್ ಸರಿ ಇಲ್ಲ. ಗೂಗಲ್ ಆಂಟಿಗೆ ತಪ್ಪಿ. ಈಗ ಬಂದದ್ದು ನಾವು ಸರಿ opposite. ಇದು ಟ್ರೆಕ್ಕಿಂಗ್, ರಾಮಕಲ್ಮೇಡು ಓ ಟ್ರೆಕ್ಕಿಂಗ್. ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ರಾಮಕಲ್ಮೇಡು ಸ್ಟ್ಯಾಚು ಎಲ್ಲ ಹೋಯ್ತು. ಸೊ ವಾಪಸ್ ಆ ಕಡೆ ಹೋಗ್ಬೇಕಾಗ್ತದ ಅಂತ ನೋಡಿ. ಇಲ್ಲಿ ಫುಲ್ಲು ವಿಂಡ್ಮೆಲ್ಲ ಹಾಕಿದ್ದಾರೆ, ಫ್ಯಾನ್ ತಿರುಗ್ತಾ ಉಂಟು, ಒಳ್ಳೆ ಗಾಳಿ ಉಂಟು. ಇಲ್ಲಿ ಡ್ರೋನ್ ಸಾಧ್ಯ ಇಲ್ಲ, ಗಾಳಿ ಜಾಸ್ತಿ ಉಂಟು. ಅಲ್ಲಿ ನಾವು ಗಾಡಿ ಜಾಸ್ತಿ ಇರೋ ಕಾರಣವೇ ವಿಂಡ್ ಮಿಲ್ ಹಾಕಿದ್ದು. ಸೊ ನಮ್ಮ ಡ್ರೋನು ಇಲ್ಲಿ ಇನ್ವರ್ಟ್ ಆಗ್ತದೆ. ಟಕ್ಕ ಬಂದದಕ್ಕೆ ವೇಸ್ಟ್ ಆಗಲಿಲ್ಲ, ಒಳ್ಳೆ ಗಾಳಿ. ಹಾಗೆ ಒಳ್ಳೆ ಗಾಳಿ ಉಂಟು ನೋಡಿ, ಎಲ್ಲ ಜೋಶಲ್ಲಿದ್ದಾರೆ. ವಿಷಯ ಅಂತ ಹೇಳಿದ್ರೆ ನಾವು ಇಲ್ಲಿಂದ ಅದೇ ಆಪೋಸಿಟ್ ಅಲ್ಲಿ ಸ್ಯಾಟಲೈಟ್ ಮ್ಯಾಪ್ ಅಲ್ಲಿ ಹಾಕಿ ನೋಡಿ ಕ್ಲೋಸ್ ಮಾಡಿದ್ರೆ ನೋಡಲ್ಲ ಹಾಗೆ ಗೇಟ್ ಓಪನ್ ಮಾಡಿಸಿ ಹೋಗ್ಲಿಕ್ಕೆ ಉಂಟು ಈಗ ಒಳಗೆ. ನಾವು ಸ್ಯಾಟಲೈಟ್ ಮ್ಯಾಪಲ್ಲಿ ಹಾಕಿ ನೋಡಿದ್ವಿ ಕಾಣ್ತಿರೋ ಜಾಗವನ್ನು, ಕರೆಕ್ಟ್ ಆಪೋಸಿಟಲ್ಲಿ ನೋಡಿದ್ವಿ ನಾವು. ಇಲ್ಲಿಂದ ಒಂದು 3.5 ಕಿಲೋಮೀಟರ್ ಉಂಟು ಅಲ್ಲಿ ಹೋಗುವ, ಅಲ್ಲಿಗೆ ಸಹ ಹೋಗ್ಬೇಕೀಗ. ಎಂತೆಲ್ಲ ಅಲ್ಲೊಂದು ಸ್ಟ್ಯಾಚು ಎಲ್ಲ ಉಂಟು ಅಂತಷ್ಟೇ. ಒಂದು ಗಾಳಿ ಪಾಡಿ ಇತ್ತ ಈಗ. ನಾವು ನಮ್ಮ ಊರಲ್ಲಿ ಅನ್ಎಕ್ಸ್ಪ್ಲೋರ್ಡ್ ಜಾಗವನ್ನು ಹುಡುಕಿಕೊಂಡು ಹೋಗ್ತೇವೆ. ಹಾಗೆ ಆಗಿದೆ ಇವತ್ತು. ಅದೇ ವಿ ಜಸ್ಟ್ ಕಾಲ್ ಇಟ್ ಆಸ್ ಗುಂಡಿ ಪಾಯಿಂಟ್ಸ್ ಅಲ್ಲ. ಪುತ್ತೂರಲ್ಲಿ ಹತ್ರ ಬೀರುಮಲೆ ಗುಡ್ಡೆ. ಇದೊಂದು ಒಳ್ಳೆ ಪ್ಲೇಸ್. ಒಳ್ಳೆ ಪ್ಲೇಸ್, ಯಾರಿಲ್ಲ ಯಾರಿಲ್ಲ, ನಾವೇ ಒಳ್ಳೆ ಹೈಟಲ್ಲಿ ಇದ್ದೇವೆ ನೋಡಿ. ಬಟ್ಟಮ್ಮನವರು ಫುಲ್ ಬ್ಲ್ಯಾಕ್ ಗ್ಲಾಸ್ ಎಲ್ಲ ಹಾಕಿ ಕೇಕ್ ಕಟ್ಟಿ ಬೇಕಲ್ಲ ಫುಲ್ ಸ್ಟೈಲಲ್ಲಿದ್ದಾರೆ. ಬಟ್ಟಮ್ಮ ಹೇಗಾಗ್ತದೆ ಉಂಟು ಈಗ ನಮ್ಮ ಟ್ರಿಪ್ಪಿನ ಬಗ್ಗೆ ಒಂದು ಹೇಳೋದಾದ್ರೆ ಹೇಗಾಗ್ತದೆ ಟ್ರಿಪ್ ಅದ್ಭುತ. ಅದನ್ನ ಎಂತ ಅಂತ ಒಂದು ಓವರ್ ಆಗಿ ಇಲ್ಲಿವರೆಗೆ ಒಂದು ಹೇಳೋದಾದ್ರೆ ಹೇಗಾಗ್ತದೆ ಉಂಟು ಅದು? ಓವರ್ ಆಲ್ ಅರೌಂಡ್ ನಿಮಗೆ ರೇಟಿಂಗ್ಸ್ ಎಲ್ಲ ಹೇಳಿದ್ರೆ ಒಂದು ಔಟ್ ಆಫ್ 10 ಒಂದು 8.5 ಎಲ್ಲ ಕೊಡ್ಬೋದು. ಹೌದಾ? ಪ್ರಾಪರ್ ಅಂತ ಹೇಳ್ಬೋದು. ಹೌದಾ? ಯಾಕಂದ್ರೆ ಪ್ಲಾನ್ ಎಲ್ಲ ಪ್ರಾಪರ್ ಆಗಿ ಆಗಿದೆ, ನಮಗೆ ಡೆಸ್ಟಿನೇಷನ್ ಎಲ್ಲ ಕರೆಕ್ಟ್ ಸಿಕ್ಕಿದ ಸೆಂಟರ್ ಉಂಟಲ್ಲ, ಅದೊಂದು ಸೆಂಟರ್ ಆಗಿ ಉಂಟು ನಮಗೆ. ಸಿಕ್ಕಿದ ಜಾಗ ಉಂಟಲ್ಲ, ಎಂತ ಯಾವುದು ನಾವು ಸ್ಟೇ ಆಗ್ಲಿಕ್ಕೆ ಇದ್ದೇವಲ್ಲ, ಅದು ಸೆಂಟರ್ ಅಲ್ಲಿ ಉಂಟು. ಅದಕ್ಕೆ ನಮ್ಮ ಸುಮಂತ್ ಭಟ್ರಿಗೆಲ್ಲ ಗುರ್ತಿರುವ ಕಾರಣ, ಅವರ ಚಿಕ್ಕಪ್ಪೆಲ್ಲ ಇರುವ ಕಾರಣ ಒಂದು ಒಳ್ಳೆ ಇದಾಗಿ ಹಾಗೆ. ಥ್ಯಾಂಕ್ಸ್ ಟು ಸುಮಂತ್ ಭಟ್ರು, ಗುರ್ತ ಇರುವವರು. ಬನ್ನಿ ಹೋಗುವ. ಓಕೆ, ರಾಮಕಲ್ಮೇಡು ತಲುಪಿದ್ವಿ ಪ್ರಾಪರ್. ಅಲ್ಲಿಂದ ಟಿಕೆಟ್ ಎಲ್ಲ ಉಂಟು, ತೊಂದರೆ ಇಲ್ಲ, ಕೊಟ್ಟು ಹೋಗುವ. ಎಷ್ಟು ಉಂಟಂತ ಗೊತ್ತಿಲ್ಲ ಟಿಕೆಟು. ಅಲ್ಲಿಂದ ಸ್ಟ್ಯಾಚು ಭಾರಿ ಚಂದ ಕಾಣ್ತಿತ್ತು ಮಾತ್ರ. ಇಲ್ಲಿಂದ ಓಲೆಲ್ಲ ಹತ್ತಿಕೊಂಡು ಹೋಗ್ತಾ ಇದ್ದಾರೆ ಜನ. ರಾಮಕಲ್ಮೇಡು ಟೂರಿಸಂ ಪ್ರಾಜೆಕ್ಟ್. ಇಲ್ಲಿ ಜೀಪಿನವರು ಕೂಡ ಇದ್ದಾರೆ, ಎಂತ ಗೊತ್ತಿಲ್ಲ.